ತಾಲೂಕಿನ ಮೇದಕ್ ಮತ್ತು ಪಾಕಲ್ ಸಂಪರ್ಕ ಕಲ್ಪಿಸುವ ರಸ್ತೆಯು ಸಂಪೂರ್ಣ ಹದಗೆಟ್ಟಿರುವುದರಿಂದ ಈ ಮಾರ್ಗವಾಗಿ ಹೋಗುವ ವಾಹನ ಸವಾರರಿಗೆ ಅಪಘಾತ ಕಟ್ಟಿಟ್ಟ ಬುತ್ತೆ. ಈ ಕುರಿತು ಸ್ಥಳೀಯರು ಅಭಿಪ್ರಾಯ ಪಡೆದಾಗ ಈ ರಸ್ತೆಯು ಸುಮಾರು 5 ವರ್ಷಗಳಿಂದ ಇದೇ ಸ್ಥಿತಿಯಲ್ಲಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಇತ್ತ ಕಡೆ ಗಮನ ಕೊಟ್ಟಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ಮಳೆ ಬಂದರೆ ಸಾಕು ಮೊಣಕಾಲು ಮುಳುಗುವ ತನ್ನ ನೀರು ನಿಲ್ಲುತ್ತಾನೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಮಾರ್ಗವಾಗಿ ಹೋಗುವ ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗಿದೆ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡು ಯಾವುದೇ ಅನಾಹುತ ಆಗುವುದಕ್ಕಿಂತ ಮುಂಚೆ ಮೊದಲೇ ರಸ್ತೆ ಸುಧಾರಣೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ. ಮತ್ತೆ ಕೇಳಿಲ್ರಿ ಯಾರಿಗೆ ನೀವು ಊರಿನವರು? ಸ್ಯಾಂಕ್ಷನ್ ಆಗ್ಯದ ಅಂತ ಹೇಳ್ತಾರಲ್ರಿ, ಗೊತ್ತಿಲ್ಲ. 2 ವರ್ಷದಿಂದ ಹಿಂಗೆ ನಡೀಲತ್ತೀರ? ಹಾಂ ಸರಿ. ನಿಮ್ಮ ಹೆಸರು ಏನಾದ್ರು? ಸಿದ್ದು. ఇట్లా ఇది బాగానే రోజులు కెళ్ళి ఉండదు. బాగానే అంతా సంవత్సరం అవుతుంది. సంవత్సరం అవుతున్నా. శాంక్షన్ అయింది అంటారు కదా మళ్ళీ? ఏమన్నా నాకు తెలియదు. హైదరాబాద్లో ఉంటావా? సరే. మరి రోడ్డు మొత్తం పరిస్థితి ఇట్లా ఉండదు. ఎంతమందికి ఎంత అపఘాతాలు అయ్యే ఉంటావు, కింద యాక్సిడెంట్ అయ్యేది? మస్తు మంది పడ్డారు. మా స్టేట్ కానీ మస్తు మంది పడ్డారు. అవునా? ఎన్ని రోజులు అవుతుంది ఈ రీసెంట్గా ఎవరో పడ్డారు మస్తు? ఇంతట్లో ఏం పడలే కానీ నెల కింద పడ్డారు. దెబ్బలు తాకినాయి బాగా? బాగానే తాకినాయి. సరే. ಇರ್ತಾರಲ್ಲ, ನಮ್ಮ ಶಂಕರಪಾಲಿ ಆಗಿರ್ಬೋದು, ಶಂಕರಾಜಪುರ, ಮೆದಕ್ ಆಗಿರ್ಬೋದು, ನಮ್ಮ ಪಾಕಲ್ ಆಗಿರ್ಬೋದು, ಚಿಲ್ಲರ್ಕೋಟ ಆಗಿರ್ಬೋದು, ಲೀಡರ್ಗಳು ಇರ್ತಾರಲ್ಲ. ನಮ್ಮ ಲೀಡರ್ ಏನು ಹೇಳ್ಬೇಕಂತೆ, ನಮ್ಮ ಲೋಕಲ್ ಲೀಡ್ರು ನಮ್ಮ ಹಳ್ಳಿ ಸಮಸ್ಯೆ ಹಿಂಗಾದ, ಇಂಥದ್ದಿಲ್ಲ. ಲೀಡರ್ಗಳು ಇದು ಸಮಸ್ಯೆನ ಎಚ್ಚೆತ್ಕೊಂಡು ಹೋಗ್ಬೇಕು. ಹೋದ್ರೆ ಮಾತ್ರ ಇಂಥ ಕೆಲಸಗಳು ಆಗೋದು. ತಮ್ಮಷ್ಟು ತಾವು ಕೆಲಸ ಮಾಡ್ಕೊಂಡ್ರೆ ಏನಾಯ್ತಂತಂದ್ರೆ ಇದನ್ನ ಇಷ್ಟೇ ಇಲ್ಲ. ಯಾಕಂದರೆ ನಮ್ಮ ಮೆದಕ್ನಲ್ಲಿ ಎರಡು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಿವೆ. ದಿನಾಲು 2-3 ಬಸ್ಸು ಡೈಲಿ ಈ ಲೈನಲ್ಲಿ ರನ್ನಿಂಗ್ ಆಗುತ್ತೆ. ಹೌದೌದು. ಈ ಥರ ತೆಗ್ಗುಗಳಾದರೆ ಎಲ್ಲ ಆಕ್ಸಿಡೆಂಟ್ ಆಗಿ ಬೀಳೋ ಅಪಘಾತಗಳ ಸಿಚುವೇಶನ್. ಹೆಣ್ಣಿಗ ನೋಡ್ರಿ, ಬೀಗ ಬಿಟ್ಟಿದ್ದಾರೆ ಎಲ್ಲ, ಹೆಸರು ಉದ್ದ ಎಲ್ಲ. ಹೌದೌದು. ಹೆಣ್ಣು ಒಳ್ಳೆಗೆ ನೀರು ಬೇಕಂದ್ರೆ ಇಲ್ಲೇ ತುಂಬ್ಕೊಂಡು ಹೋಗ್ತಾರೆ. ಇಲ್ಲೇ ಇದರಲ್ಲೇ. ಹಾಂ, ಇದೊಂದು ಏನಂತಾರೆ, ಹೌಸ್ ಆಗಿದೆ ಎಲ್ಲ. ಹೌಸ್ ಇದೆ ಅಂತಾರಲ್ಲ, ಕ್ರಿಯೇಟಪ್ ಆಗಿದೆ. ಪಾಕಲ್ ಟು ಮೆದಕ್ ತನಕ ಬರೋ ಸಂಪೂರ್ಣ ಹಾಳಾಗೋಗಿದೆ. ಹೌದಾ? ಇದನ್ನ ಏನು ಮಾಡಕ್ಕೆ ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸ್ವಲ್ಪ ಎಚ್ಚೆತ್ಕೊಂಡು ಆದಷ್ಟು ಬೇಗ ಕೆಲಸ ಟೆಂಡರ್ ಆಗಿದೆ ಅಂತ ಹೇಳ್ತಾರೆ. 2 ತಿಂಗಳಾಯ್ತು ನಿಮ್ಮ ಕೆಲಸ. ಬ್ಯೂರೋ ರಿಪೋರ್ಟ್, ಭಾರತ ವೈಭವ್ ನ್ಯೂಸ್ ಕನ್ನಡ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.